ಇನ್ನೊಂದು ಕಡೆ ನಾಯಕತ್ವದ ಬಗ್ಗೆ ಎಲ್ಲೂ ಕೂಡ ಚರ್ಚೆನೇ ಆಗಿಲ್ಲ ಅಂತ BK ಹರಿಪ್ರಸಾದ್ ಖಂಡತುಂಡವಾಗಿ ಹೇಳಿದ್ದಾರೆ. ಇವತ್ತೇನೂ ಚರ್ಚೆ ಆಗತ್ತೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಏನ್ ಚರ್ಚೆ ಆಗತ್ತೆ ಅಂತೇಳಿ. ವೇಣುಗೋಪಾಲ್, ರಾಹುಲ್, ಖರ್ಗೆ ಅವ್ರಿಗೆ ಮಾತ್ರ ಗೊತ್ತು. ಗೊಂದಲ ಇತ್ಯರ್ಥ ಈಗ ಅಂತಿಮ ಹಂತಕ್ಕೆ ಬಂದಿದೆ, ಹೌದು ನಮಗೂ ಕೂಡ ಅನ್ನಿಸ್ತಾ ಇದೆ ಅಂತೇಳಿ ದೆಹಲಿಯಲ್ಲಿ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಹೇಳಿದ್ದಾರೆ. ನಾವು ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಮಾತನಾಡಿಸಿದರೆ BK ಹರಿಪ್ರಸಾದ್ ಅವರನ್ನ ಬಂದಿದ್ದಾರೆ. ಜೊತೆ ಮಾತನಾಡೋದಕ್ಕೆ BK ಹರಿಪ್ರಸಾದ್ ಅವರು. ಹರಿಪ್ರಸಾದ್ ಅವರೇ, ಈಗಾಗಲೇ ಸಹಜವಾಗಿ ರಾಜ್ಯದ ನಾಯಕತ್ವದ ವಿಚಾರ ಚರ್ಚೆ ಆಗ್ತಾ ಇದೆ. ನೀವು ಕೂಡ ದೆಹಲಿಯನ್ನು ಸಾಕಷ್ಟು ವರ್ಷಗಳ ಕಾಲ ನೋಡಿದವರು, ಅನೇಕ ಮುಖ್ಯಮಂತ್ರಿಗಳನ್ನ ಮಾಡಿದವರು ಕೂಡ, ಆ ಭಾಗದಲ್ಲಿ ಮಾತುಕತೆ ಭಾಗ ಇದ್ದವರು ಕೂಡ. ನಿಮ್ಮ ಅನುಭವದ ಆಧಾರದ ಮೇಲೆ ಕೇಳ್ತೀನಿ, ಇವತ್ತಿನ ನಾಯಕತ್ವ ಬದಲಾವಣೆ ಮಾತುಕತೆ ಸ್ವರೂಪ ಹೇಗಿರುತ್ತೆ ಸರ್? ಹಿಂದಿನಲ್ಲಿ ಒಂದು ಗಾದೆ ಇದೆ, ಗರ್ಕ ಮುರ್ಗಿ ದಾಲ್ ಬರಾಬರ್ ಅಂತ. ನಾನು ನವಂಬರಿಂದ ಹೇಳ್ತಾ ಬರ್ತಾ ಇದ್ದೀನಿ, ಏನೂ ಆಗುವಂಥದ್ದು ಇಲ್ಲ ಅಂಥೇಳಿ. ನಾಯಕತ್ವದ ಪ್ರಶ್ನೆ ಚರ್ಚೆ ಆಗಿರೋದು ಮಾಧ್ಯಮದಲ್ಲಿ, ನಾಯಕತ್ವದ ಪ್ರಶ್ನೆ ಪಕ್ಷದಲ್ಲೆಲ್ಲೂ ಚರ್ಚೆ ಆಗಿಲ್ಲ. ನಾಯಕತ್ವದ ಬಗ್ಗೆ ಏನಾದರೂ ತೀರ್ಮಾನ ತೆಗೆದುಕೊಳ್ಳಂಗಿದ್ರೆ ಅದು ಶಾಸಕಾಂಗ ಪಕ್ಷ ಮತ್ತು ಹೈಕಮಾಂಡು. ಮಾಧ್ಯಮದಲ್ಲಿ ಚರ್ಚೆ ಆಗೋದಕ್ಕೆಲ್ಲ ಉತ್ತರ ಕೊಡ್ತಾ ಇರೋಕ್ಕಾಗೋದಿಲ್ಲ. ಇದನ್ನು ಹೇಳ್ತಾನೆ ಬಂದಿದ್ದೀನಿ. ಈಗ ಅದು ಅಂತಿಮ ಘಟ್ಟಕ್ಕೆ ತಲುಪಿದೆ. ಅಂತಿಮ ಘಟ್ಟಕ್ಕೆ ತಲುಪಿರೋದ್ರಿಂದ ಕೆಲವು ವಿಚಾರಗಳನ್ನು ಗಂಭೀರವಾದ 3 ಜನ ಮಂತ್ರಿಗಳಿಗಾಗಲೇ ಹೊರಗಡೆ, ಇಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ, ಒಬ್ಬರು ಅಕಾಲ ಮರಣದಿಂದ ಖಾಲಿಯಾಗಿದೆ. ಇನ್ನು 2 ವರ್ಷ ನಮಗೆ ಚುನಾವಣೆಗೆ ಹೋಗಬೇಕಾಗಿದೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಸ್ಟ್ರಾಟಜಿ ಮಾಡಲಿಕ್ಕೋಸ್ಕರ ಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ. ವೇಣುಗೋಪಾಲ್ರವರು ಕರೆದಿರೋದ್ರಿಂದ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅದನ್ನು ಮಾಧ್ಯಮದವರು ವಿವಿಧ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಸತ್ಯ ಇನ್ನು 1 ದಿವಸದಲ್ಲಿ ಗೊತ್ತಾಗುತ್ತೆ. ಸರ್, ಈಗ ಉಪಮುಖ್ಯಮಂತ್ರಿಗಳೇ ಒಂದು ಮಾತನ್ನು ಹೇಳಿದ್ರು, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಕೊಟ್ಟು ಮಾತಿನ ವಿಚಾರವನ್ನು ಪದೇ ನೆನಪಿಸಿದ್ದಾರೆ. ಅಂದರೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಮಾತುಕತೆ ಆಗಿದೆ ಅಂತ ಒಂದು ಪ್ರಕ್ರಿಯೆ. ಈ ಕಾರಣಕ್ಕೋಸ್ಕರ ಎಲ್ಲ ಚರ್ಚೆ ಆಗ್ತಾರೆ. ಹಾಗಾದ್ರೆ ಆ ಮಾತೇ ಆಗಿಲ್ಲ ಅಂತೀರಾ? ನನಗೆ ಅಷ್ಟೆಲ್ಲ ಇಂಗ್ಲೀಷ್ ಬರೋದಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಎಲ್ಲ ಕಾರ್ಯಕರ್ತರಿಗೂ ಸಹ ನಿಮಗೇನಾದರೂ ಮಾಡ್ತೀವಿ ಅಂತ ಹೇಳ್ತಾರೆ. 3 ವರ್ಷ ಆಯಿತು, ಕಾರ್ಯಕರ್ತರಿಗೆ ಏನೂ ಮಾಡಿಲ್ಲ. ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಕಾರ್ಯಕರ್ತರಿಂದ ಪಕ್ಷ ಗೆದ್ದಿರೋದೇ ವಿನ ಯಾರಾದರೂ ನನ್ನಿಂದ ಗೆದ್ದಿದೆ ಅಂತ ಹೇಳಿದ್ರೆ ಮಹಾ ಅಪರಾಧ ಅದು. ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ RSSನ ಸೋಲಿಸ್ಬೇಕು ಅಂತೇಳಿ ಪಣ ತೊಟ್ಟು ನಿಂತ್ಕೊಂಡಿದ್ರು. ಇವತ್ತು ಅವ್ರದ್ದು ಸ್ಥಿತಿ ಏನಿದೆ ಅಂತೇಳಿ ಯಾರೂ ಸಹ ಯೋಚನೆ ಮಾಡ್ತಾ ಇಲ್ಲ. ಇದು ಒಂದು ದುರಂತವೇ ಕಾಂಗ್ರೆಸ್ ಪಕ್ಷದಲ್ಲಿ. ಈ ಥರ ಆಗಬಾರ್ದಾಗಿತ್ತು, ಆಗೋಗಿದೆ. ಮುಂದಿನ ದಿನಗಳಲ್ಲಿ ಸರಿಯಾದ ನೆಟ್ನಲ್ಲಿ ಹೋದರೆ ನಾವು ಭಾರತೀಯ ಜನತಾ ಪಾರ್ಟಿನ ಸೋಲಿಸ್ಬೋದು. ಯಾಕಂದರೆ SIR ಮೂಲಕ ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಇರೋದೇ ಅವ್ರದ್ದು ಕರ್ನಾಟಕ. ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಸರ್, ಕೊನೆಯದಾಗಿ ಈಗಾಗಲೇ ಹಾಗಾದ್ರೆ ಇವತ್ತಿನ ಸಭೆ ಏನಿದ್ರು ಕೂಡ ಸಂಪುಟ ಪುನರ್ರಚನೆಗೆ ಮಾತ್ರ ಸೀಮಿತವಾಗಿರುತ್ತಾ? ಯಾವುದೇ ನಾಯಕತ್ವದ ಚರ್ಚೆನೇ ಆಗಲ್ಲ ಅಂತೀರಿ? ಇವತ್ತಿನ ಪ್ರಶ್ನೆ ಇರ್ತಕ್ಕಂಥದ್ದು, ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವ್ರನ್ನ ಕರೆದಿದ್ದಾರೆ. ಏನು ಚರ್ಚೆ ಆಗುತ್ತೆ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಅದು ಖರ್ಗೆ ಸಾಹೇಬ್ರಿಗೆ ಗೊತ್ತು, ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತು, ವೇಣುಗೋಪಾಲ್ಗೆ ಗೊತ್ತು. ಇನ್ನೆಲ್ಲವೂ ಸಹ ಊಹಾಪೋಹ. ನೀವು ಮಾತಾಡಿದ್ದಾರೆ ಸರ್ ಮುಖ್ಯಮಂತ್ರಿಗಳ ಜೊತೆಗೆ ಬಿಫೋರ್ ಗೋಯಿಂಗ್ ಟು ದ ಆಫೀಸ್? ಮಾತಾಡೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಏನೇನು ಕೆಲಸ ಇರುತ್ತೆ ಮಾಡ್ಕೊಂಡು ಹೋಗ್ತಾರೆ. ಭಾಳ ಕೆಲಸ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಇದು 2ನೇ ಸ್ವತಂತ್ರ ಹೋರಾಟ ಆಗ್ತಾ ಇದೆ, ಅದಕ್ಕೆ ನಾವು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ನಮ್ಮ ಜೊತೆ ಮಾತನಾಡೋದಕ್ಕೆ. ಇದಿಷ್ಟು ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ನಾವು ದೆಹಲಿ.